ಹೌದಾ ಹೌದಿಲ್ಲ ಆ ಕೆಳಗೆ ಕೂತು ಮಗಳಿಗೆ ಏನೋ ಬರ ಆಕೆ ಸಮಾಧಾನ ಕಂಡಾನೇನ ಹೌದಾ ಮಾತಾಡಿದವ್ರ ಮೇಲೆ ಕಪ್ಪಿಗೆ ಮಗ ಅವ ಎಲ್ಲ ಮಾನ್ಯ ಒಮ್ಮದ್ಯಾಗ ಅವ್ರಿಗೆ ಅದು ಸಿರಕಿನವ್ರಿಗೆ ಮತ್ತ ಒಮ್ಮದೆ ಅವ್ರಿಗೇನೆ ಮಗಳ ತಂದೆಗೆ ಏನೋ ಮಾತಾಡಿಲ್ಲ ನಾವ್ ಸ್ವಲ್ಪ ಬಿರ್ಸ್ ಹಸ್ತಲ್ಲ ಹೌದು ಬಿಗು ಬಿಗು ಮಗಳ ಬಿರ್ಸ್ ಹತ್ತಂತ್ಲೆ ಮಗಳಿಗೆ ಜಡ್ ಬರ್ತಾವ ಮಗನ ಹೌದಾ ನೀ ಶಾಪ ಕೊಟ್ರ ಅವು ಮಾತಲ್ಲ ಜಡ್ ಬರು ಮೇಳ ಜಡ್ ಹಚ್ಚು ಮೇಳ ಜಡ್ ಹಚ್ಚು ಮೇಳದ ಮಗನ ಜಡ್ ಹಚ್ಚಿ ನೀವು ಗುಳಿಗೆ ನೋಗ್ಲಿಕ್ಕೆ ಗೊಟ್ಟ ಹಾಕಿ ಒಳಗ ತುರುಕವ್ರ ಕೊಟ್ಟ ಎರಡು ಮಳ ಒಳಗೆ ಬಿಡುದಲ್ಲಿ ಹೌದಿಲ್ಲ ಜಡ್ ಹಚ್ಚು ಮೇಲೆ ಯಾಕ ನಾನು ಹಾಡಾಕತ್ತಿ 43ನೇ ಕಾರ್ಯಕ್ರಮ ಕರೆ ಹ್ಯಾಂಗ ಸೂರದ ಹಂಗೆ ಅದ ಹ್ಯಾಂಗ ಶರೀರದ ಹಂಗೆ ಅದ ಮತ್ತೆ ಸೊರಗಂಗಿಲ್ಲ ಸೊಕ್ಕಂಗಿಲ್ಲ ಸಣ್ಣ ಹುಡುಗರು ಹಾಡಿದಂಗ ಹಾಡ ಡೊಳಿನ ಪದ ಗಂಡಸೂರ್ ಗತಿ ಹಾಡ್ಬೇಕ ತಾಕತ್ತಿದ್ರ ಗೊಳ್ಳೋನ್ ಹಾಡೋ ಪದ ಅಲ್ಲ ಅಲ್ಲಿ ಗೊಳ್ಳೋ ನಾಡಕ್ ಹೊಟ್ಟ ಅಂದಾಗ ಹಾಡ್ತಿರ್ತಾರ ನೋಡು ರಾಮು ರಾಮ ಹಾಡ್ತಿದ್ ನೋಡು ರಾಮು 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 ಇಲ್ಲಿ ನಾಟಕ ಮಾಡಕ್ ಬಂದೇನು ಮತ್ತ ಆಕೆ ಕೆಳಗಿನಾಗ ಹೋಗ್ಯತ್ತಾಳು ಭಜನ ಹಾಡಕ್ ಬಂದಿರ ನತ್ತ ಮಗನ ಇಲ್ಲಿ ಸೋಗ್ ಮಾಡಕ್ ಬಂದೆ ನಮ್ಮಂದ ನೀ ನಮ್ಮಂದ ಸೋಗ್ ಮಾಡ್ರ ನಿನ್ನಂತ ಸೋಗ್ನಿ ಅಲ್ಲಿ ಅವು ಇಬ್ರು ಹೋಗೋದ್ರ ಅಲ್ಲಿ ಮ್ಯಾಲಿನ ಅಕ್ಕಿ ಮನ್ಯಾಗಾರ ಮಾಡು ಕೆಳಗಿನ ಮನ್ಯಾಗಾರ ಮಾಡವ್ ಅಲ್ಲಿ ಅವ ಇಬ್ರು ಅವಾಗ ಮುಂದೆ ಮಾಡೋದು ಇಲ್ಲ ನಮ್ಮೊಂದು ಸೋಗನಿಂದ ನಡೆಯಂಗಿಲ್ಲ 2 ಮಂದಿ ಅವುಗಳ ಅಪ್ಪ ಹೌದು ಹೌದು ಅವನ ಮ್ಯಾಲಿನ ಬಿಲ್ಡಿಂಗ್ ಮೇಲೆ ಒಂದ್ ಇಟ್ಟಾನ ಹೊರಗೊಂದ್ ಇಟ್ಟಾನ ಇಲ್ಲಿ ಒಳಗ್ ಒಂದಿಟ್ಟ ಹೊರಗಂದ್ರ ಅಲ್ಲ ಹೊರಗ ಅಲ್ರಿ ನೀವು ಬೇರೆ ತಿಳ್ಕೊಂಡಿರಿ ಹೊರಗಂದ್ರ ಊರಾಗ ಅಲ್ಲ ಉಮದಿ ಹೊರಗಂದ್ರ ಬಾಗಿಲು ದಾಟಿಪ್ಪ ಅಂದ್ರ ಹೊಲದಾಗ ಒಂದಿಟ್ಟಾನ ಮನ್ಯಾಗ ಊರಾಗ ಒಂದಿಟ್ಟಾನ ನೀವು ಹೊರಗಂದ್ರ ಹೊರಗ ಬೇರೆ ತಿಳ್ಕೊಂಡಿರಿ ಇಟ್ಟಿರ್ಬೇಕು ಬಿಡು ಇಟ್ಟಿರ್ಬೇಕಂದಿ ಅಂತ ಚೋಜಿ ಮಗನದ ನೀವು ಏನಂದ್ರಿ ಚೋಜಿ ಮಗ ಸೋಳೆ ಮಗನ ಅಂದಿರಿ ರಂಡಿ ಮಗನ ಅಂದಿರಿ ಹೌದು ಅವ್ ಹನುಮಂತನ ಹೇಳ್ತಾನ ಏನಂತ ಹೇಳ್ತಾನ್ರಿ ಫೋಟೋರ ಕೊಡೋದಿಟ್ಟ ಆಗಲೇ ಹೇಳಿನಿ ಮತ್ತೆ ಇದು ಯಾವ ಪುರಾಣದಾಗ ಬರ್ತದ ಯಾವಾಗ ಯಾರ ಅಂದ್ರು ನೀ ಆಧಾರ ಖರ್ಚು ಬಂದ್ರೆ ಬುಕ್ಕ ಕೊಡ್ತಾನೆ ಯಾವ ಸಂದರ್ಭದಾಗ ಸೋಳಿ ಮಗನ ಅಂದ್ರ ತಿಳಿ ಹೌದಾ ಮಗಳ ಮ್ಯಾಲ ಒಂದು ಶಬ್ದ ಸಭದಾಗ ಉಪಯೋಗ ಮಾಡಕ್ ಹೋಗ್ಬೇಕ್ರ ಹಂಗ ಉಪಯೋಗ ಮಾಡೋ ಮಗಳಲ್ಲ ಹಾಗಾದ್ರಿಪ್ಪ ಹೌದಿಲ್ಲ ರಂಡಿ ಮಗನ ಯಾರು ಜಗತ್ ಜನರು ನಿಮಗೆಲ್ಲಾ ಗೊತ್ತಿರ್ತದ ನಮ್ಮನ ನೇಮನೆಲ್ಲ ತಾಯಿ ಜನ್ಮ ನೀಡುವ ಸಂದರ್ಭದಾಗ 5 ಮುತ್ತೈತನ ತಗದಿಟ್ಟು ಹಡಿತಾಳ ಹಾಗಾದ್ರಿಪ್ಪ ಹೌದಿಲ್ಲ ಅವಾಗ ಎದಕ್ಕ ಸಂದಿ ಸಹಜ ನಮ್ಮ ಮಕ್ಕಳ ತಂದೆಗಳಾಗಿರ್ತಕ್ಕ ಮಕ್ಕಳಿಗೆ ರಂಡಿ ಮಗನ ಅಂತಾರ ಅಂತಿರ್ತಾರಪ್ಪ ಮತ್ತ ತಂದಿಗೆ ಮಕ್ಕಳು ಅಂದಿ ಅಂತಾವು ಹಂಗ ಅಂತಾರೆ ನೀವ್ ಹಂಗಂತಿರ್ಲ ಅವ್ರಂತಾರ ಅವ್ರಿಗೂ ಹೌದಿಲ್ಲ ಏನ ಸುಳಿ ಮಗನ ಅಂತಾರ ಸುಳಿ ಮಗನ ನಿನ್ನ ಬುಕ್ಕ ಕೊಡಪ್ಪ ಅಂದ್ರ ಪಾರ್ವತ ದೇವಿ ಸಿಂಪಿಗೆನ ಜೋಡಿ ಬೋಗು ಕೂಡಿದಳ ಹೌದು 18 ಮಹಾಪುರಾಣದಾಗ ಬರುತ್ತಳ ಹೌದಿಲ್ಲ ಇವೆಲ್ಲ ಹೊರದಿರಂಗಿಲ್ಲ ಇದು ಹೆಣ್ಣ ಗಂಡ ವಿಷಯ ಇದು ಮಾಸ್ತರ್ ಹುಟ್ಟಿದನ ಅವ ಮಗನಿಗೆ ರಂಡಿ ಮಗನ ಅಂದಾರ ಅಲ್ಲಿ ಶಾವರಿಕೆ ಅವರು ದಪ್ಪಿನ ಪದರು ನಿನ್ನ ಕಾಂಟ್ಯಾಕ್ಟ್ ಇದ್ರ ಅವ್ರ ಜೋಡಿ ಮಾತಾಡಿ ವಿಷಯ ಸುಮಿತ್ರಬಾಯಿ ಹಿಂಗ ಮಾತಾಡಿದ ಕರೆನೋ ಸುಳ್ಳು ಅಂತೇಳಿ ರಂಡಿ ಮಗಳ ಸುಮ್ಮ ಅಂದಿಲ್ಲ ಏಯ್ ಸುಮ್ಮ ಅಂದಿಲ್ಲ ಕೇಳ್ತೀನಿ ಇನ್ನೊಂದು ಶಾಸ್ತ್ರ ಏನಂತ್ರಿ ಸಿದ್ಧಾರೂಢ ಮಹಾರಾಜರಾಗಿರ್ತಕ್ಕಂಥವ್ರು ಏನೈತ್ರಿ ಎಲ್ಲಾ ಶಿಷ್ಯಂದರಿಗೆ ಉಪದೇಶ ಕೊಡ್ಲಿಕ್ಕತ್ತಿದ್ರು ಎಲ್ಲಾ ಶಿಷ್ಯಂದರಿಗೆ ಉಪದೇಶ ಕೊಡುವಂತ ಸಂದರ್ಭದಾಗ ಒಬ್ಬ ಶಿಷ್ಯ ಲೇಟ್ ಆಗಿ ಬಂದಂತ ಸಂದರ್ಭದಾಗ ಆ ಶಿಷ್ಯನ ಮೇಲೆ ಸಿದ್ಧಾರೂಢ ಮಹಾರಾಜರು ಕೋಪಾಗಿ ಸಿಟ್ಟಿಗೆ ಬಂದು ನೀ ಹೊಲಿ ಅಂತ ಸುಳಿಯೊಳಗೆ ಹುಟ್ಟಿದಿ ಹೌದು ಈ ಹೊಲಿಯೊಳಗೆ ಹುಟ್ಟದ ಈ ಜನ್ಮ ನಾವು ನೀವು ತಾಯಿ 9 ತಿಂಗಳು ಮುಟ್ಟ ಆಗ್ಲಿಲ್ಲಪ್ಪ ಅಂದ್ರೆ ಹುಟ್ಟಿ ಬರಂಗಿಲ್ರಿಪ್ಪ ಈ ಹೊಲಿ ಒಳಗೆ ಹುಟ್ಟದಲ್ಲ ಈ ಹೊಲಿ ಅನ್ನುವಂತ ಸುಳಿ ಒಳಗ ನೀವು ಹುಟ್ಟಿದಪ್ಪ ಸುಳಿ ಮಗನ ಅಂತೇಳಿ ಸಿದ್ಧಾರೂಢ ಮಹಾರಾಜರು ಶಿಷ್ಯಾಗ ಅವತ್ತ ಬಳಸಿದಾರ ಬಳಕೆ ಮಾಡ್ಯಾರ ಶಬ್ದ ಹೌದು ಇನ್ನ ಏನ್ ಕೊಡ್ಲಿ ಏನೇನ್ ಕೊಡತ್ತೀರಿಪ್ಪ ಏನ ಮೊಗಳಾಳ ಮುಂದಿನ ಮ್ಯಾಲಿನ ಮುಂದೆ ಹಾವಗಾರಾಟ ಮಾಡ್ಬೇಡ್ರಿ ನೀವು ಏನ್ ಬೈತಿಲ್ಲ ಇವತ್ತು ನೀ ಏನ್ ಬೇಗಳ ಬೇದದ ಎಲ್ಲ ನಿನಗೆ ಲೇಖ ಕೊಟ್ಟು ಹೋಗೋಣ ಹೌದಿಲ್ಲ ಇರ್ಲಿ ಯಾಕಂದ್ರೆ ಎಟ್ಟ ಮಾಡೋ ದೊಡ್ಡವ್ರ ಅದಾರ ಮತ್ ನಮ್ದು ಸಂಜೆಗೆ ಯಾಕಂದ್ರೆ ನಾವು ಮೊದಲೇ ಟೈಮ್ ಕೊಟ್ಟಿದ್ದು ಯಾಕಂದ್ರ 9:00 ಬರ್ತೀನಿ 4:00 ಕರೆಕ್ಟ್ ದಯವಿಟ್ಟು ಬಂಧುಗಳು ಬಿಡಬೇಕು ಯಾಕಂದ್ರೆ ಈ ಕಮಿಟಿ ಅವ್ರನ್ನ ಕೇಳಿನೇ ಬಂಡಾರ ಹಿಡ್ದಿನ್ಯ ಸೌದತ್ತಿ ತಾಲೂಕನ ಹಿಡ್ಲಿಕ್ಕತ್ತೀನ್ರಿ ನೀವು ಬಿಡ್ತೀನಂದ್ರ ಮಾತ್ರ ಹಿಡಿತೀನಿ ಅಂತ ಅಂದಿದ್ದೆ ಅವರು ಕೂಡ ನೀವು ಕರೆಕ್ಟ್ ಟೈಮ್ ಬಂದಿರಿ ಹೇಳ್ಯಾರ ಅನುಮತಿ ಕೊಟ್ಟಾರ ಲಾಸ್ಟ್ ಇದೊಂದು ಚಾಲ್ ಹಾಡಿ ಎಲ್ಲಾರು ಕೂಡ್ಕೊಂಡು ಮಹಾಮಂಗಲಮಣ್ಣ ಅಪ್ಪನ ತೀರ ಎಳೆದಿದೆ ಅನ್ನುವಂತ ಮಾತನ್ನ ಹೇಳಿ
ಎನ್ನ ಹನುಮಂತ ಮಾಸ್ತರ್ಗೆ ಬಹಳ ಮಾತಾಡುದಿತ್ತ ಕರೆ ಮುಂದೆ ಸಿಗಣಿ ಹನುಮಂತ ಮಾಸ್ತರ್ ಏಳು ಜನ್ಮದ ಆ ಜನ್ಮ ಈ ಜನ್ಮದ್ರ ಇನ್ನ ನಿನಗ ಒಂದ್ ವರ್ಷ ಟೈಮ್ ಕೊಡ್ತೀನಿ, ಒಂದ್ ವರ್ಷ ಟೈಮ್. ಭಾರಿ ಮಂದಿಗೆಲ್ಲ ನಂದ ಖರೆ ನಾವೇನು ಕೇಳೇನಿ, ಒಬ್ಬಕ್ಕೆ ಹೆಣ್ಮಗಳು ಗಂಡ ಸತ್ತಾನ, ಗಂಡ ಸತ್ತ ನಂತರ ವಯಸ್ಸು ಸಾಣದ ಆದ್ರೆ ಗಂಡನ ಲಗ್ನ ಮಾಡ್ಬೇಕಂತ ತಂದೆ ಮನ್ಯಾಗ ಸಂಕಲ್ಪ ಮಾಡ್ಯಾನ. ಹೌದು, ಆ ಲಗ್ನ ಆಗೋಲ್ಲ, ನನ್ನ ಗಂಡನ ಆತ್ಮ ಯಾರ ಬಲ್ಲೆ ಐತ್ಲಿ ಅವ್ರ ನಿನಗೆ ಲಗ್ನ ಹಾಕನಂತ ಹಠ ತೊಟ್ಟಾಳಕ್ಕೆ. ಗಂಡನ ಆತ್ಮನ ಹುಡುಕ್ಯಾಡ ಎಲ್ಲಾ ಕಡೆ ತಿರುಗಾಡಳ. ಗಂಡ 6 ಜನ್ಮದ ಹುಟ್ಟಿ ಸತ್ತ 7ನೇ ಜನ್ಮದಾಗ ಮಾನವಾಗಿ ಹುಟ್ಟಿ ಬಂದಾನ. ಯಾವ ಜನ್ಮತಿ ಕೇಳಿ ನೀನ್ ಏನ್ ಹೇಳಕತ್ತಿ ಮಾಸ್ತರ? ಜನಕರಾಜನ ಮಗಳು ಸೀತಾ ಅತ್ತ. ಅಲ್ಲಿ ಸೀತಾ ಭೂಮಿ ಹುಟ್ಟಿಲ್ಲ ಯಾರಿಗ ಗೊತ್ತಿಲ್ಲ. ನೆಗರ ಹುಡಿದಂತ ಸಂದರ್ಭದಾಗ ಎಮ್ಮಿ ಕೈ ಹುಡುಗರು ಹೇಳ್ತಾಳು ನಿನ್ನ ರಕ್ತ ಬೀಜಾಸುರ ಸಂವಾರ ಆಗೋದು ಆ ವಿಷಯ ಮಾತಾಡಿ ನೀನ್ ಎಲ್ಲಿ ಮಾತಾಡ್ತಿಲ್ಲ. ನಿನಗ ಅಜ್ಜ ಗಜಾಂತರ ಅಂತರದ. ಇರ್ಲಿ, ಯಾಕಪ್ಪ ಅಂದ್ರೆ ಟೈಮಿಂಗ್ ಉಳಿದಲ್ಲ. ಕೆಲವು ಹೇಳಿ, ಹೊತ್ತು ಮುಗಿದ ಮೇಲೆ ಹೌದಿಲ್ಲ. ಹೇಳೇನು ಮಾತಾ ಏನ್ ಹೇಳಿರಪ್ಪ ಅಂತಾರ? ಏನ್ ಹೇಳಿರಪ್ಪ? ಇತ್ತ ಕಡೆ ಅಣ್ಣನ ಬಳಗ ಒಂದು ಹೆಣ್ಮಕ್ಳು ಬುದ್ಧಿ ಮನಕಾಲ ಕೆಳಗಂದ್ರ ಅವರು ಎಲ್ಲಾ ಯೂಟ್ಯೂಬ್ನ ಕೇಳಿದಿ, ಅವನು ಕೇಳಿದಾನ. ಹೇಳೇನ್ರಿಪ್ಪ, ಹೆಣ್ಣಿನ ಬುದ್ಧಿ ಮನೆಯ ಕಡೆ ಕರೆಕ್ಟ್ ಹೇಳಿದವ್ರು. ಕರೆಕ್ಟ್ ಹೇಳ. ಯಾಕಂದ್ರೆ ಪ್ರಥಮವಾಗಿ ನಾನು ಯಾಕಂದ್ರೆ ಉಮದಿ ಒಳಗ ಉಮೇಶ್ ಮಾಸ್ತರ್ಗ ನಮಗ ಕಾರ್ಯಕ್ರಮ ಇತ್ತು. ಹೌದ್ರಿಪ್ಪ, ಹೆಂಗೆ ಉಮೇಶ್ ಮಾಸ್ತರ್ ಹೆಣ್ಮಕ್ಳ ಬುದ್ಧಿ ಮನಕಾಲ ಕೆಳಗಂದವ ಅಂದ. ಹೌದಿಲ್ಲ? ಆ ಮಾಸ್ತರ್ನ ಚಿಂದಿ ಉಡಾಯಿಸಿ ಬಿಟ್ಟಿದ್ಯಾ? ಹೌದಾ? ಹೌದಿಲ್ಲ? ಯೂಟ್ಯೂಬ್ನಾಗೂ ಬಂದಿರಬೇಕು, ನೀ ಕೇಳಿದಿ ಅನ್ನೋದನ್ನ. ಹೌದ್ರಿಪ್ಪ, ಹೌದಿಲ್ಲ? ಹೆಣ್ಣಿನ ಬುದ್ಧಿ ಮನೆಯ ಕಡೆಗೆ ಯಾಕಂದ್ರೆ ಹೆಚ್ಚಾನೆಚ್ಚು ಹೆಣ್ಮಕ್ಳು ಚಿಂದಿ
ಚಿಂತಿ ಮನಿ ಕಡೆ ಬಾಳ ಮಾಡ್ತಾರ. ಹೌದೌದಿಪ್ಪ. ಇವತ್ತ ಹೊರಗಡೆ ಹೋದ್ರು ಕೂಡ ನನ್ನ ಮಕ್ಕಳು ಏನ್ ಮಾಡತ್ತಾವ ಆಮೇಲೆ ನನ್ ಗಂಡ ಏನ್ ಮಾಡಕತ್ತ ಭಾರತದ ಕೈಲಾಸ ಬಿಟ್ಟು ಮರ್ತಕ್ಕೆ ಬಂದವು. ಮರತ ಮಂಡಲಕ್ಕೆ ಬಂದ್ರು ಕೂಡ ಕೈಲಾಸದೊಳಗ ಷಣ್ಮುಖ ಗಣಪತಿ ಏನ್ ಮಾಡ್ತಾರ ಆ ಕಡೆ ಚಿಂತೆ ಮಾಡ್ತಿದ್ರ ತಕ್ಕಿ. ಹೌದು. ಹಂಗ ಮನಿ ಕಡೆ ಹಂಗ ಚಿಂತೆ ಮಾಡ್ತಾರ ಹೆಣ್ಮಕ್ಳ. ಹಂಗ ಅದ್ ಮನೆ ಕಡೆ ಅದು ಮೊಳಕಾಲ ನಿಮ್ಮ ಬಾಯ ಸಿಕ್ಕ ಮೊಳಕಾಲ ಕೆಳಗಾಗ್ಯದ. ಆಗ್ಯದ್ರಿಪ್ಪ. ಇನ್ನೊಂದು ಮಾತು ಹೇಳಿದ ಮಾರ ಎತ್ತೆತ್ತಿ ಕೊಡ್ತಾರ ನೀವ್ ಎಲ್ಲರೂ ಕೇಳಿರಿ. ಏನಂದ್ರಿ ಮಾರಾಯ? ಏನಂತೇಳಿ ಹೇಳ್ರಪ್ಪ. ಹೆಣ್ಣು ಮಾಯಿ ಗಂಡು ನಾಯಿ ಅಂದಾವ್ರಿ. ನಾಯಿ ಅಂದಳ್ರಿ ಮತ್ತೆ ಏನ್ರ ಮತ್ ನಾಯಿನ ಮಾಡ್ತಾವ್ರಿ. ಮಗನ ನಮ್ಮ ಅವನ ಕೈಯಾಗ ನಾವ್ ಇಬ್ಬರು ಅವನ ಕೈಯ ನಾಯಿ ಆಗಿದೀನಿ. ಹೌದು ಕರೆಕ್ಟ್ ನಾಯಿ ಕರೆ ನಾಯಿ ಆಗಿದಿ. ಹೆಂಗ್ರಿ? ಯಾಕಪ್ಪ ಮಾತಾಡ್ತಾನೆ ಕೇಳು. ಯಾಕ್ರಪ್ಪ? ಹೆಣ್ಣು ಮಾಯಿ ಗಂಡು ನಾಯಿನ ಹೇಳಿದ ಅರ್ಥರ ನಿನಗೆ ಗೊತ್ತಾಯ್ತಾನೆ ಇಲ್ಲ? ಹೇಳ್ರಿ ಮತ್ತೆ. ಪರಮಾತ್ಮ ಬ್ರಹ್ಮಾಂಡ ತಯಾರು ಮಾಡಿದ. ಹೌದು. ಬ್ರಹ್ಮಾಂಡ ಇಡೀ ದೊಡ್ಡ ಬ್ರಹ್ಮಾಂಡವನ್ನು ಪಾರ್ವತದೇವಿ ಒಂದು ಚೆಂಡಿನೊಳಗ ಮಾಯಿ ಮಾಡಿ ಬಿಟ್ಟಾಳ. ಹೌದು. ಅದಕ್ಕಾಕಿಗೆ ಮಾಯಿ ಅವಂತ ಮಾಯಿ ಅಂದ್ರೆ ಹೆಣ್ಣಿಗೆ ಮಾಯಿ ಅಂದ್ರು. ಹೌದೌದಪ್ಪ. ಅದಕ್ಕ ಗಂಡಿಗೆ ನಾಯಿ ಅಂದ್ರ ಗಂಡು ಯಾವಾಗ ನಾಯಿ ಆಯ್ತು ಅಂತ ಕೇಳ್ತಿ. ಗಂಗಿ ಮಾಳಮ್ಮನ ಮ್ಯಾಲ ಮನಸ್ಸು ಮಾಡಿದ ಮೈಲಾರಲಿಂಗ ಮನಸ್ಸು ಮಾಡಿದ ಗಂಗಿ ನಾಗ ಮಾಳಮ್ಮನ ಅಣ್ಣತಂಬ್ರ ಮೈಲಾರಲಿಂಗ ಕೊಡುದಿಲ್ಲ ಅಂತಂದ್ರು. ಹೌದು. ಆ ಸಂದರ್ಭದಾಗ ಮೈಲಾರಲಿಂಗ ಕರಿನಾಯಾಗಿ ಬೆನ್ನ ಹತ್ತಾನ. ಹಿಂದ ಕರಿನಾಯಾಗಿ ಬೆನ್ನ ಹತ್ತಾನ. ಹೆಣ್ಣಿನ ಸಂಬಂಧ ಕರಿನಾಯಾಗಿ ಬೆನ್ನ ಹತ್ತಾನ. ನಾಯಿಯಾಗಿ ಬೆನ್ನ ಹತ್ತಾನ. ಮತ್ತೆ ಗಂಡು ನಾಯಿಗಿಲ್ಲ ಅಲ್ಲಿ. ಹೌದು. ಅದಕ್ಕೆ ಗಂಡು ನಾಯಿ ಅಂದ್ರೆ ಕೈ ಮಾಡಿ ಕಿಡಿ ನಾಯಿ ಅಂತ ಹಂಗ ನೀವು ಮಂದಿಗೆ ನೀವೆಲ್ಲ ಹೊತ್ತರದ್ರಿ ನಿಮಗೆಲ್ಲಾ ನಾಯಿಗಳು ಅಂದ್ರ ಅವ್ರಿಗೆ ನಾಯಿ ಅನ್ನಕ್ ನಾನು ಹೊತ್ತದ್ರ ಮಗನ ನಿನಗ ನಾಯಿ ಅಂದಿನ್ಯ. ಹೌದು. ಎಷ್ಟು ಉಲ್ಟಾ ಕೇಮ್ ಬಡಿತಾರ ನೋಡ್ರಿ ಪಾಪ. ನಾವು ಅವ್ರಿಗೆ ಕೆಟ್ಟ ಎಲ್ಲಾ ಜನರಿಗೆ ಉಲ್ಟಾ ಹೊಡಿಬೇಕಾರೆ ನೀ ಎಷ್ಟು ಮಾತನಾಗ ಜನರಿಗೆ ಹೆಂಗ ನನ್ನ ಕಡೆ ತಿರುಗಿಸ್ಕೊಂಡು ತಾಕತ್ತ ಪರಮಾನಂದ ಮುತ್ತೆ ವಿಠ್ಠಲ ಮಾಡಿದ್ರು ಕೊಟ್ಟ ಅನ್ನಾಗ. ಹೌದು. ನೀ ಎಲ್ಲ ಬೆಕ್ಕದ ಉಲ್ಟಾ ಹೊಡಿ ಮಗನ. ಮಂದಿಗೆ ಹೇಳ್ತಾನೋ ನೀವೆಲ್ಲರೂ ನಾಯಿ ಎಂದಿರ್ತೇಳಿ ನೀವೆಲ್ಲರೂ ನನಗೆ ಜಗಳಕ್ಕೆ ಬರಬೇಕಲ್ಲ ನೋಡಿ. ಎಷ್ಟು ಪ್ಲಾನ್ ತಂದೆ ಮಗನ ಕಣ್ಮುಚ್ಕ ಡಾವ. ನೀ 1 ಫೂಟ್ ಡಾವ್ ಹಾಕಿರ ನಾನು 4 ಫೂಟ್ ಒಳಗೆ ಡಾವ್ ಹಾಕೋ ಮಗಳದನ್ನ. ಹೌದಾ? ಹೌದಿಲ್ಲ? ಮುಂದ ನಾಮದೇವನ ಮನೆಗೆ ಪಂಡರಪುರ ವಿಠ್ಠಲ ನಾಯಿ ರೂಪದಾಗ ಬಂದಾನ. ನಾಯಿ ರೂಪದಾಗ. ಹೌದಾ? ಹೌದಿಲ್ಲ? ಮತ್ತಿವ್ರು ಆಗಿಲ್ಲ. ಆಗಿಲ್ಲ. ಪಂಡರಪುರ ವಿಠ್ಠಲ ಆಗಿಲ್ಲ. ಹೌದಾ? ಮುಂದೆ ವ್ಯಾಸರಾಯನ ಮನೆಗೆ ಕನಕದಾಸ ಯಾರು ಕನಕದಾಸ ಎಲ್ಲಾ ಬ್ರಾಹ್ಮಣ ಸಮಾಜ ಕೂಡಿದಂತ ಸಂದರ್ಭದಾಗ ಬ್ರಾಹ್ಮಣರಿಗೆ ಹೇಳಿದಂತ ಕನಕದಾಸನ ದೇವ್ರನ್ನ ನೋಡಿಸ್ತಾನೆ ಅಂತೇಳಿ ಸ್ವತಃ ವ್ಯಾಸರಾಯರು ಕನಕ ಕೂಟ ನಡೆದಂತ ಸಂದರ್ಭದಾಗ ನಾಯಿಯಾಗಿ ಬಂದಾನ. ನಾಯಿ ರೂಪ ತೊಟ್ಟ ಬಂದಾನ ಸಭದೊಳಗ. ದೇವ್ ನಾಯಿ ಆಗಿಲ್ಲ. ಹೌದಿಲ್ಲ? ನಾಯಿ ನೀ ಕಡಿಮೆ ತಿಳ್ಕೋಬೇಡ. ನಾಯಿ ಬಹಳ ನಿಯತ್ತದ. ಹೌದಾ? ಗ್ರಾಮದಿಂದ ಇದೊಂದು ನಾಯಿನೇ ತಿಳ್ಕೋ. ಒಮ್ಮೆ ಗ್ರಾಮದಿಂದ ನೀನು ಒಂದು ನಾಯಿನೇ ತಿಳ್ಕೋ. ಹೌದಾ? ಎರಡು ಬಗಳಾಕತ್ತಾವ. ವಿಠ್ಠಲ ಮಹಾರಾಜರ ಮುಂದೆ ಬಗಳಾಕತ್ತಾವ ನಾಯಿಗಳು. ನಾಯಿ ಬಹಳ ನಿಯತ್ತ. ಯಾರ ಮನ್ಯಾಗ ಅನ್ನ ಊಟ ಮಾಡ್ತದ ಅವ್ರ ಮನಿ ಕವಲ ಬಾಗ್ಲಾ ಕವಲ ಮಾಡ್ತದ. ಮನುಷ್ಯ ಹಂಗಲ್ಲ. ಉಂಡು ಮನಿ ಜಂತಿ ಅನ್ನಿಸ್ತಾನಿವ. ಮನಿ ಮುಂದೆ ಬನ್ನಿಗೆ ಸರ್ ಭಾಗ್ಯ ಕೈತದ ಬೇಸಗೊಂತಿ ಮಟ್ಟಿ ಮೇಲ. ಗುರುವಿನ ಮಠದ ಗುರುಲಿಂಗ ಬಿರಣ ಸೇವಾ ಮಾಡ್ತಿದ್ದ. ಗುರುವಿನ ಮಠಕ್ಕೆ ಬರಬೇಕಾರ ಗೊಲ್ಲೆ ಮ್ಯಾಗರ ನಾಯಿ ನಿಯತ್ತದಿಂದ ಭಾಗ್ಯ ಕಾವಲಿಂದ ಮಾಡ್ಯಾವ. ಅವೇ ನಾಯಿಗಳ. ಅಲಸಂಗಿ ಮಹಾರಾಜರ ಕತೆ ಹೇಳಕತ್ತಪ್ಪ ಅಂದ್ರೆ ಇದನ್ನ ಮಾತ್ರ 10 ನಿಮಿಷ ಹೋಗ್ತದೆ ಬೈರ್ಲಿ. ಯಾಕಂದ್ರೆ ನಾಯಿ ಬಾಳ ನಿಯತ್ತದ. ನೀನ್ ಹಿಯಾಳಿಸಿ ಮಾತಾಡಬೇಡ. ನಿನಗ ಅದನ್ನ ಮುರಿದು ಮಾತಾಡೋ ತಾಕತ್ತು ನಿನಗ ಕೊಟ್ಟಿಲ್ಲ. ಹೌದಿಲ್ಲ? ಅದ ನಾಯಿ ಬಗ್ಗೆ ಕೇಳ ಮಾತಾಡಿದ್ರೆ ನಾಯಿ ನಿಯತ್ತೈತಿ ತಿಳ್ಕೊಂಡು ಅದನ್ನ ಮಾತಾಡಿದೆ. ಹೌದು, ನಮ್ಮ ಅಪ್ಪ ಮೋಗಿಸಿದ್ರ ಮಟ್ಟ ಮನ್ಯಾಗ ಇದೊಂದು ಹಿರದ ಗಡಿ ಇಟ್ಟಿದ್ನ್ಯ. ಹೊಲಿ ಎತ್ತೈತಿ. ಅದ ನೀ ಹೊಲಿ ಅಲ್ಲ. ಇಲ್ಲಿ ನಮ್ಮ ಇಲ್ಲಿ ಬೆನ್ನೆತ್ತಿಂದ ಬೆಕ್ಕಾಗಿ ಇಲಿ ಕುತ್ತಿ ಇಲಿ ಇದು. ಕರಿ ಇಲಿಯನ್ನು ಬಿಳಿ ಇಲಿಯವ. ಕರಿ ಇಲಿನೂ ಇರ್ತಾವ, ಬಿಳಿ ಇಲಿನೂ ಇರ್ತಾವ. ಇರ್ಲಿ. ಹೌದಿಲ್ಲ? ಆ ನಾಯಿ ಬಗ್ಗೆ ನಿಯತ್ತದಿಂದ ಮಾತಾಡಿದ್ರೆ ಹೌದು ನಮ್ಮ ಅಪ್ಪ ಜ್ಞಾನವಂತದನ ಕಲಾವಿದ ಅಂತಿನ್ಯ. ಹೌದು. ನಾಯಿ ನಿಯತ್ತದ ಹಿಯಾಳಿಸಿ ಮಾತಾಡಬೇಡ ನಾಯಿ. ಹೌದಿಲ್ಲ? ಆ ನಾಯಿ ನಿಯತ್ತದ್ರ 50 ಲಕ್ಷ ಕೊಟ್ಟು ನಾಯಿ ಖರೀದಿ ಮಾಡ್ಕೊಂಡು ಬಂದು ಮನಿ ಬಾಗಲ ಕಾವಲ ಮಾಡಿಸ್ತಾರ. ಹೌದಿಲ್ಲ? ಮನ್ಯಾಗ ತಾಯಿ ತಂದೆ ನೋಡ್ಲಿಕ್ಕರೆ ನಾಯಿಗೆ ಬಿಸ್ಕೆಟ್ ತಿನ್ನಿಸ್ತಾರ. ಆ ಚಿಕನ್ ಬಿರಿಯಾನಿ ತಿನ್ನಿಸ್ತಾರ. ಹೌದಿಲ್ಲ? ನಾಯಿ ಅಟ್ಟ ನಿಯತ್ತದ. ಯಾರ ಮನ್ಯಾಗ ಅನ್ನ ಊಟ ಮಾಡ್ತಾವ್ರ ಮನಿ ಬಾಗಲ ಕಾವಲ ಮಾಡ್ತದ. ನಾಯಿ ನಿಯತ್ತದ ಅನ್ನುವಂತ ಮಾತನ್ನ ಹೇಳಿ ಅದಕ್ಕೆ ಕೇಳು. ಹೇಳ್ರಿ. ಯಾರಿಗೆ